ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಇದು ನೋಡಿ ಅಣ್ಣ, ಹೋಗುತ್ತಾ ಅಲ್ವರೆಗೂ ಹೋಗ್ತಾ ಇಲ್ಲ. ಇರಿ ತೋರಿಸ್ತೀನಿ ನಾನು. ಇಲ್ಲಿಂದ ಹೊಡೆದ್ಬಿಟ್ಟೆ, ಇದ್ರ ಮೇಲಿಂದ ಹತ್ತಿ. ದೇವರೇ ಆಶೀರ್ವಾದ ಮಾಡಿ. ಗೈಸ್, ಇಲ್ಲಿಂದ ಮೇನ್ ವಿಷಯ, ವೀಕೆಂಡಲ್ಲಿ ಯಾರು ಬರ್ತಾರೋ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಆದರೆ ವೀಕ್ ಡೇಸ್ ಅಲ್ಲಂತೂ ಯಾರೂ ಇರಲ್ಲ. ಇವಾಗ 4 ಜನ ಇದ್ರು, ಅವ್ರನ್ನ ಯಾರು ಇಲ್ಲ. ಇಷ್ಟೊಂದು ವ್ಯೂ ಪಾಯಿಂಟ್ ಐತೆ, ಇಷ್ಟೊಂದು ಚೆನ್ನಾಗೈತೆ, ಯಾರೂ ಇಲ್ಲ ವೀಕ್ ಡೇಸಲ್ಲಿ. ಇವತ್ತು ಮಂಡೇ ಮಂಡೇ ಯಾರಿಲ್ಲ. ಮೇ ಬಿ ನಿನ್ನೆ ತುಂಬ ಜನ ಬಂದು ಹೋಗೋರು ಅನಿಸುತ್ತೆ. ಮಸ್ತಾಗಿದೆ ವ್ಯೂ ಪಾಯಿಂಟು. ಸ್ವಲ್ಪ ಈ ಸೈಡ್ ಹೋಗಿ ಬರೋಣ ಅಂದರೆ ಒಂದು ಸುತ್ತಾಕೊಂಡ್ಬಿಡಿ. ಇಷ್ಟೆಲ್ಲ ದೂರ ಬಂದು ಅದನ್ನು ಬೇಗನೆ ಬಂದಿದ್ದೀನಿ. ಬೆಳಗ್ಗೆ 3:30 ಆ್ಯಕ್ಚುಲಿ ನಾನು 3:30 3:40 ಎದ್ದಿದ್ದೆ. ಒಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಮತ್ತೆ ಮಲಗಿಬಿಟ್ಟೆ. ಆಮೇಲೆ ಎದ್ದು ರೆಡಿ ಆಗೋಕ್ಕೆ 5 ಗಂಟೆ ಆಯಿತು. 5 ಗಂಟೆ 5:05ಕ್ಕೆ ಬಿಟ್ಬಿಟ್ಟೆ ಅಲ್ಲಿಂದ. ನೋಡಿ ಈಗ ಇಷ್ಟು ಹೆಂಗೆ ನೋಡ್ತಾ ಇದ್ದೀನಿ, ಹಂಗೆಲ್ಲ ಕಣ್ಣು ಬೆಟ್ಟ ಗುಡ್ಡಗಳ ಮೇಲೇ ಹೋಗ್ತಿದೆ. ಕ್ಯಾಮ್ರಾ ಒಳಗಡೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ. ಓಹೋ, ಫುಲ್ ಮೋಡಗಳು, ಫುಲ್ ಬೆಟ್ಟ, ಹಳ್ಳಿ, ಊರೆಲ್ಲ ಕಾಣ್ತಿದೆ. ಎಲ್ಲೆಲ್ಲ ಊರುಗಳೈತೆ ಎಲ್ಲ. ನಂಗೂ ನೋಡ್ಕೊಳ್ಳಿ ಹಂಗೆ. ಲೆಟ್ಸ್ ಗೋ, ಹ್ಯಾವ್ ಫನ್, ಎಂಜಾಯ್. ಖುಷಿ ಆಗ್ತಿದೆ. ನಾನು ಏನೇನು ಹೇಳ್ತಾ ಇದ್ದೀನಿ ಗೈಸ್, ಕೆಲವೊಂದು ಮಾತು ಮಿಸ್ಟೇಕ್ ಆದರೆ ಏನಾದರೂ ಹೇಳ್ಬಿಟ್ರೆ ಬೇಜಾರು ಮಾಡ್ಕೋಬೇಡಿ. ನಾನು ಖುಷಿಯಲ್ಲಿ ಏನೇನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಸೊ ಟು ಬಿ ಕಂಟಿನ್ಯೂ. ನೋಡ್ತಾ ಇದ್ದೀನಿ, ಹಂಗಂಗೆ ಮಜಾ ಬರ್ತಿದೆ. ನೋಡಿ ವ್ಯೂ ಚೆಕ್ ಮಾಡಿ. ಬೈಕ್ ಮೇಲೆ ಬರೋಂಗಿದ್ರೆ ನಾನಂತೂ ಫುಲ್ ಮೇಲ್ಗಡೆನೇ ತಗೊಂಬಂದ್ಬಿಡ್ತಿದ್ದೆ. ಇಲ್ಲಿವರೆಗೂ ಬರುತ್ತೆ ಅನಿಸುತ್ತೆ. ಇಲ್ಲಿಂದ ಒಂದು ದಾರಿ ಇತ್ತು, ಅದು ಅಲ್ಲಿ ಕಲ್ಲುಗಳು ಕಿತ್ತಾ ಇದ್ದಾರೆ, ಅದಕ್ಕೆ ಅಲ್ಲಿ ಬಂದ್ ಮಾಡಿದ್ದಾರೆ ಅನಿಸುತ್ತೆ. ಹಿಂಗೆಲ್ಲ ಇದ್ದರೆ ನಾನು ಈ ಕಡೆಯಿಂದನೇ ತಗೊಂಬರ್ತಿದ್ದೆ ಗಾಡಿನ ಮೇಲ್ಗಡೆವರೆಗೂ. ಅದನ್ನು ಎಕ್ಸ್ಪಲ್ಸ್. ಪಾಪ ಬರೋದಕ್ಕೆ ಏನಾದರೂ ವೀಡಿಯೋ ಕಾಲ್ ಮಾಡಲಿ ಅಂತಂದರೆ ನೆಟ್ವರ್ಕೇ ಇಲ್ಲ. ನೆಟ್ವರ್ಕೇ ಹೋಗ್ಬಿಟ್ಟೈತೆ ಫುಲ್ಲು. ಒಂದು ಕಡ್ಡಿನೂ ಮೇಲ್ಗಡೆ ಕೆಳಗಡೆ ಇಲ್ಲ, ಫುಲ್ ಡಾಟ್ ಬಿದ್ದೈತೆ. ಇಲ್ಲಿ ನಿಂತ್ಕೊಂಡು ಗಾಳಿ ಫೀಲ್ ತಗೊಳ್ಳೋದು. ಇಲ್ಲಿ ವಿಡಿಯೋ ಕಾಲ್ ಏನಾದರೂ ಸ್ಟೋರಿ ಹಾಕ್ಬೇಕಂತ ಅನ್ನಿಸ್ತಾ ಇದ್ರು ನೆಟ್ವರ್ಕ್ ಇಲ್ಲ. ಇವಾಗ ನೋಡಿ ಹಿಂದ್ಗಡೆ ಫುಲ್ ಮಜಾ. ಫುಲ್ ನಾನಂತೂ ಈ ಸೈಡಿಂದ ಬಂದಿದ್ದೆ. ಫುಲ್ ಅಂದ್ರೆ ಸುತ್ತಾಡ್ಕೊಂಡು ಬಂದುಬಿಟ್ಟೆ. ಅಲ್ಲಿ ದೇವ್ರ ಹತ್ರ ಹೋಗಿದ್ದೆ, ಸ್ವಲ್ಪ ದರ್ಶನ ಮಾಡಿಕೊಂಡು, ಅಂದರೆ ಗೇಟ್ ಓಪನ್ ಇಲ್ಲ, ಹಂಗೆ ಹೊರಗಡೆಯಿಂದಾನೆ ಶೂಸ್ ತೆಗ್ದು ಬೆಲ್ ಬಡ್ದು ಹಂಗೆ ಬೇಡ್ಕೊಂಡು ಹಂಗೆ ಒಂದು ರೌಂಡ್ ಸುತ್ತಾಕೊಂಡು ಬಂದೆ. ಮಸ್ತೈತೆ ಗೈಸ್. ಒಂದ್ಸಲ ಆದರೂ ಬನ್ನಿ. ಸೋಲೋ ಬರ್ತೀರಾ ಬನ್ನಿ, ಗ್ರೂಪಲ್ಲಿ ಬರ್ತೀರಾ ಗ್ರೂಪಲ್ಲಿ ಬನ್ನಿ. ನೀವು ಬಂದಿದ್ದಕ್ಕೆ ಯಾಕೆ ಬಂದುಬಿಟ್ಟೆ ಗುರು, ಬರಬಾರ್ದಿತ್ತು ಆ ಥರ ಅಂತೂ ಅನ್ಸೋದೇ ಇಲ್ಲ ನಿಮಗೆ. ಇಲ್ಲಿಂದ ರೋಡ್ ಮಾಡ್ತಿದ್ದಾರೆ, ಇಲ್ಲಿ ನೋಡಿ ಹೊಡೆದಾಕವ್ರೆಲ್ಲ. ಅದಕ್ಕೆ ಗಾಡಿ ಮೇಲೆ ಬರಲಿಲ್ಲ. ಇಲ್ಲ ಅಂದರೆ ನಾನು ಗಾಡಿನೇ ಮೇಲೆ ತೊಗೊಂಬರ್ತಿದ್ದೆ. ಗೈಸ್ ನೋಡಿ, ಇಲ್ಲಿ ನಾನು ಫೋಟೋಶೂಟ್ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಈ ಗಾಳಿ ಇಷ್ಟೊಂದು ಜೋರಾಗಿ ಬೀಸ್ತಾ ಇದೆ ಅಂದರೆ
ಸ್ಟ್ಯಾಂಡೇ ನಿಲ್ತಾ ಇಲ್ಲ, ಅದಕ್ಕೆ ಕಲ್ಗಳು ಹಾಕಿ ಹಂಗೆ ಫೋಟೋಶೂಟು ವಿಡಿಯೋ ಏನಾದರೂ ಮಾಡ್ತೀನಿ. ಗೈಸ್ ಇವಾಗ ಟೈಮ್ ಆಯಿತು 8:26. ಇವಾಗ ಫೋಟೋಶೂಟ್ ಮಾಡಿದೆ, ವಿಡಿಯೋ ಶೂಟ್ ಮಾಡಿದೆ. ಇವಾಗ ಹೋಗ್ಬೇಕಂತ ಇದೆ. ಇವಾಗ ಹೋಗ್ತೀನಿ ಇಲ್ಲಿಂದ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಸ್ವಲ್ಪ ವಿಡಿಯೋ ಶೂಟ್ ಮಾಡಿದೆ, ಸ್ವಲ್ಪ ಫೋಟೋಸ್ ತೆಕ್ಕೊಂಡೆ. ಇವಾಗ ಹೋಗೋಣ, ಹೋಗಿ ನಾಷ್ಟ ಮಾಡೋಣ. ಸೊ ಬನ್ನಿ, ಮೋಟೋ ವ್ಲಾಗಿಂಗಲ್ಲಿ ಸಿಗೋಣ. ಚೆನ್ನಾಗಿತ್ತು ಗೈಸ್ ನೋಡಿ. ಆ ಕಲ್ ಮೇಲೇ ಸ್ವಲ್ಪ ಫೋಟೋಸ್ ತಗೊಂಡೆ, ಹೆಂಗೆಂಗೋ ತಗೊಂಡೆ ಒಬ್ಬನೇ. ಇವಾಗ ಹೋಗ್ತೀನಿ, ಇವಾಗ ನಾಷ್ಟ ಮಾಡ್ಕೊಂಡು ಸೀದಾ ಮನೆ ಕಡೆ. ಇವತ್ತು ಬಂದಿದ್ದಕ್ಕೆ ನನಗೋಸ್ಕರ ವೀಕೆಂಡ್ ರೈಡು ಮಸ್ತಾಗಿತ್ತು. ಯಾಕಂದರೆ ನಮ್ಮ ವೀಕೆಂಡ್ ಇರೋದೇ ಮಂಡೇ, ನಮ್ಮದು ವೀಕ್ ಆಫು. ಸೊ ಮಂಡೇನೇ ನಮ್ಮದು ವೀಕೆಂಡು. ಸೊ ಬನ್ನಿ ಗೈಸ್, ಬಲುಮಲೈ ಫೋರ್ಟ್ಗೆ ಇವಾಗ ಬಾಯ್ ಹೇಳೋದು ಸಮಯ ಬಂತು. ಗೈಸ್ ಹೋಗೋದ ಮತ್ತೆ ಇವಾಗ ಕಲ್ಲುಗಳೈತೆ, ಪೀಸಾಗಿ ಹೋಗಿಬಿಡೋಣ. ಮಜಾ ಬಂತು ಗೈಸ್, ಫೋಟೋಸ್ ವಿಡಿಯೋಸ್ ಮಾಡಿಕೊಂಡೆ. ಬಂದಿದ್ದಕ್ಕೆ ಸಾರ್ಥಕ ಆಯಿತು, ವೀಕೆಂಡ್ ಬೆಸ್ಟು. ಇನ್ನೇನಂದರೆ ನಮ್ಮದು ಬಲ್ಬಿಮ್ ಬ್ರೋ ಮಿಸ್ ಮಾಡಿಕೊಂಡ್ರು. ನಾನೇನು ಬರ್ತಾರೇನೋ ಅಂತ ಅಂದ್ಕೊಂಡೆ. ಪ್ಲಸ್ಸು ನಮ್ಮ ಅಭಿಷೇಕ್ ಅವನು ಹೇಳಿದೆ ಬರ್ತೀಯಾ ಏನಂತ. ಸೊ ಅವರು ಬಂದಿಲ್ಲ. ಬಲ್ಬಿಮ್ ಬ್ರೋ ಅವ್ರು ಹೇಳಿದ್ದು ನನಗೆ ಬೇರೆ ಪ್ಲ್ಯಾನ್ಸ್ ಐತೆ, TK ಫಾಲ್ಸ್ಗೆ ಹೋಗೋಣ ಅಂತ. ನಾನಂದೆ ಅವ್ರಿಗೆ, ಬ್ರೋ ಈ ಥರ ಎಲ್ಲ ವ್ಯೂ ಬಿಟ್ಟು ನೀವು TK ಫಾಲ್ಸ್ಗೆ ಎಲ್ಲ ಹೋಗ್ತೀರಾ, ಅದನ್ನು ಬನ್ನಾರ್ಘಟ್ಟ, ಅಲ್ಲಿ ಜಾಸ್ತಿ ದೂರ ಇಲ್ಲ ಏನಿಲ್ಲ. ಸ್ವಲ್ಪ ವೀಕೆಂಡ್ಸಲ್ಲಿ ಸ್ವಲ್ಪ 100 ಮೇಲ್ಪಟ್ಟು 150-200 ಇದ್ರೆ ಸ್ವಲ್ಪ ಒಂದು ರೈಡಿಗೆ ಹೋಗಿ ಬಂದಿದ್ದೀವಿ ಅಂತ ಫೀಲ್ ಬರುತ್ತೆ. ಅದಿರೋದೇ 46 ಕಿಲೋಮೀಟರು. ಬೆಳಗ್ಗೆ ಏನು ಟ್ರಾಫಿಕ್ ಇರಲ್ಲ ಏನಿಲ್ಲ, ಬಿಟ್ಟರೆ ಒಂದು ಹಾಫ್ ಆನ್ ಅವರ್ನೂ ಆಗಲ್ಲ ಅಲ್ಲಿ ಹೋಗೋಕ್ಕೆ. ಸೊ ಅವ್ರು ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಬ್ರೋ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಅವರು. ನನಗೇನು, ನಾನು ಲಾಸ್ಟ್ ವೀಕಿಂದಾನೇ ಯೋಚನೆ ಮಾಡಿದ್ದೆ ಹೋಗಲೇಬೇಕು, ಬೇಡ ಅಂತಂದರೆ ನಾನು ಅಂದ್ಕೊಂಡಿದ್ದೆ ಒಬ್ಬನೇ ಹೋಗ್ಬಿಡ್ತೀನಿ, ಬಂದಿಲ್ಲ ಅಂದರೆ. ಬಂದರು ಅಂದರೆ ಜೊತೆಗೆ ಹೋಗೋಣ ಅಂತ. ಚೆನ್ನಾಗಿ ಅನ್ನಿಸ್ತು ಬಂದಿದ್ದಕ್ಕೆ. ಇವಾಗ ಇಲ್ಲಿಂದ ಫಸ್ಟ್ ಹೋಗಿ ನಾಷ್ಟ ಮಾಡೋಣ. ಮತ್ತು ಇವಾಗ ಟೈಮು 8:50, 9 o'clock ಅಂದ್ಕೊಳ್ಳಿ. ಒಂದು ಹಾಫ್ ಆನ್ ಅವರ್ ನಾಷ್ಟ ತಿಂಡಿ ಮಾಡೋಕ್ಕೆ. ವ್ಯೂ ಮಾತ್ರ ಮಸ್ತಾಗಿದೆ, ಹೋಗೋದು ಬರೋದು. ಇಲ್ಲಿ ನಾನು ತಿಂತಾ ಇದ್ದೀನಿ ದೋಸೆ. ಸೊ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ ಮಸ್ತಾಗಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಗೈಸ್. ಮಸಾಲೆ ದೋಸೆ, ಪಾಪಡ್ ಇದ್ದಂಗೆ ಐತೆ ಗೈಸ್. ದೋಸೆ ಅಂತೂ ಸಖತ್ತಾಗೈತೆ. ವೆರೈಟಿ ಚಟ್ನಿ, ಇಷ್ಟು ದೊಡ್ಡದು ದೋಸೆ ಗೈಸ್. ಇವಾಗ ಜಸ್ಟ್ ತಿನ್ಕೊಂಡೆ. ಮಸಾಲೆ ದೋಸೆ ಅಂತೂ ಮಸ್ತಾಗಿತ್ತು. ಡೈರೆಕ್ಟ್ ಇಲ್ಲಿಂದ ಮನೆ ಕಡೆ ಹೊರಡೋಣ. ಸ್ವಲ್ಪ ಸುಸ್ತಾಗ್ತಿದೆ ಇವಾಗ ಇನ್ನೂ 90 ಕಿಲೋಮೀಟರ್ ಐತೆ. ಸೊ ಬನ್ನಿ ಗೈಸ್, ನಾಷ್ಟ ಮಾಡಿಕೊಂಡು ಮಸ್ತಾಗಿ ಮಸಾಲೆ ದೋಸೆ ತಿನ್ಕೊಂಡು. ದೋಸೆ ಅಂತೂ ಸೂಪರಾಗಿತ್ತು. ಒಂದು 5 ನಿಮಿಷ ಖಾಲಿ ಮಾಡೋಕ್ಕೆ ಹೊಟ್ಟೆನೂ ಹಸ್ವಾಗ್ತಾಯಿತ್ತು. ಇನ್ನೂ 2 hours ಅಂದರೆ 12:30ಗೆ ರೂಮಿಗೆ ಮುಟ್ಟಿರ್ತೀನಿ. 1-2 ಅವರ್ ರೆಸ್ಟ್ ಮಾಡಿಕೊಂಡು ಹಂಗೆ ಕ್ಲಾಸಿಗೆ ಹೋಗ್ಬಿಡೋದು. ಸೊ ಇದೇ ನಮ್ಮದು ವೀಕೆಂಡ್ ರೈಡು. ಈ ಟ್ರಾಫಿಕಲ್ಲಿ ನೋಡಿ ಹೆಂಗೆ ಹೋಗಬೇಕು, ಬಿಸಿಲು ಬೇರೆ. ಸ್ಟ್ಯಾಂಡ್ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಇವಾಗ ಗೈಸ್. ಇನ್ನು 10-15 ಮಿನಿಟ್ಸು ಬಂದುಬಿಡ್ತು ನೋಡಿ. ಇದೇ ಸಿಗ್ನಲ್ಲು, ಇಲ್ಲೇ ನಂದು ಆಕ್ಸಿಡೆಂಟ್ ಆಗಿದ್ದು, ಇಲ್ಲೇ ಬಿದ್ದಿದ್ದೆ ನಾನು. ಇದು ಯಾವತ್ತೂ ನೆನಪೋಗಲ್ಲ ನನಗೆ ಈ ಸಿಗ್ನಲ್ಲು. ಮತ್ತು ನನ್ನ ಲೈಫಲ್ಲಿ ಅದು ಫಸ್ಟ್ ಟೈಮ್ ಆಗಿರೋದು ಅಷ್ಟು ದೊಡ್ಡದಾಗಿ ಆಕ್ಸಿಡೆಂಟು. ಗೈಸ್ ಹೋಗಿ ಆರಾಮಾಗಿ ಬಂದುಬಿಟ್ಟೆ. ಇದು ನೋಡಿ ನಮ್ಮ PG. ಐ ಹೋಪ್ ಗೈಸ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರಬೇಕು. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮ್ಮ ಮೈಂಡಲ್ಲಿ ಯಾವುದಾದ್ರೂ ಪ್ಲೇಸ್ ಇದ್ದರೆ ಹಂಗೆ ಕಮೆಂಟ್ ಮಾಡಿ. ನಂಗೆ ಆದರೆ ಹೋಗ್ತೀನಿ, ಇಲ್ಲಾಂದರೆ ಟ್ರೈ ಮಾಡ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನಾನು ನಿಮ್ಮ ಶೇಖರ್ ಆ್ಯಂಡ್ ಬಾಯ್.